ಶಿಕ್ಷಣ ಇಲಾಖೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಈ ವಸತಿ ಶಾಲೆಯಲ್ಲಿ ಪ್ರಮುಖವಾಗಿ ವಾಕ್ಯವನ್ನ ಬದಲಾವಣೆ ಮಾಡಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈಗ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥದ್ದನ್ನ ಬದಲಾವಣೆ ಮಾಡ್ತಾ ಇರುವಂಥದ್ದು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಇರುವಂಥ 833 ವಸತಿ ಶಾಲೆಗಳಲ್ಲೂ ಕೂಡ ಈ ಸ್ಲೋಗನ್ ಅನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮೌಖಿಕವಾಗಿ ಸೂಚನೆ ಹೋಗ್ತಾ ಇರುವಂಥದ್ದು. ಅಧಿಕೃತ ಆದೇಶ ಎಲ್ಲೂ ಇಲ್ಲ. ಅಧಿಕೃತ ಆದೇಶವನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗತ್ತೆ. ಆದರೆ ಯಾಕೆ ಸ್ಪಷ್ಟನೆ ಕೊಡುವಂಥ ವಿಚಾರದಲ್ಲಿ ಜಾರ್ಕೊಳ್ತಾ ಇದೆ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕೆ ಜಾರ್ಕೊಳ್ತಾ ಇದ್ದಾರೆ? ಅಟ್ಲೀಸ್ಟ್ ಉದ್ದೇಶ ಏನು ಅಂತ ಹೇಳಬೇಕಲ್ವಾ? ಯಾವ ಕಾರಣಕ್ಕೋಸ್ಕರ ನಾವು ಇದನ್ನು ಬದಲಾವಣೆ ಮಾಡ್ತಾ ಇದ್ದೀವಿ, ಏನಕ್ಕೆ ಈ ಒಂದು ಸ್ಲೋಗನ್ ಅನ್ನು ತರ್ತಾ ಇದ್ದೀವಿ, ಯಾಕೆ ವಸತಿ ಶಾಲೆಗಳಲ್ಲಿ ಈ ಒಂದು ಸ್ಲೋಗನ್ ಅನ್ನು ಬದಲು ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತಾ ಇದ್ದೀವಿ, ಅದ್ರ ಒಂದು ಜಸ್ಟಿಫಿಕೇಶನ್ ಅನ್ನುವಂಥದ್ದು ಇರುತ್ತಲ್ಲ, ಅದು ಮಾಡಬೇಕಲ್ಲ. ಅದೇನು ಮಾಡ್ತಾ ಇಲ್ಲ. ಮೌಖಿಕವಾಗಿ ಮಾತ್ರ ಸೂಚನೆ ಕೊಟ್ಟಿದ್ದಾರೆ. ಮೇಲಧಿಕಾರಿಗಳು ಕೊಡುವಂಥ ಸೂಚನೆಯನ್ನು ಸಹಜವಾಗಿ ಕೆಳ ಹಂತದ ಅಧಿಕಾರಿಗಳು ಅದನ್ನು ಮಾಡ್ತಾರೆ, ಶಿರಸಾವಹಿಸಿ ಮಾಡ್ತಾರೆ. ಶಿಕ್ಷಕರು ಕೂಡ ಇದೆಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಮುಂಚೆ ಇದ್ದಂಥ ಸ್ಲೋಗನ್ ಚೆನ್ನಾಗಿತ್ತು. ಕುವೆಂಪು ಅವರ ಪದ್ಯದ ವಾಕ್ಯ ನಿಜಕ್ಕೂ ಕೂಡ ಶಾಲೆಯ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಭಕ್ತಿ ಭಾವ ಶ್ರದ್ಧೆಯಿಂದ ಮಕ್ಕಳು ಬಂದ್ಬಿಟ್ಟು ಶಾಲೆಯಲ್ಲಿ ಓದುವಂಥ ಒಂದು ಸ್ಥಿತಿ ಸಹಜವಾಗಿ ಒಂದು ಹಂತಕ್ಕಾದರೂ ಸಕ್ಸಸ್ ಆಗ್ತಾ ಇತ್ತು ಅಂತ ಹೇಳ್ತಾ ಇತ್ತು. ಈಗ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥದ್ದನ್ನು ಹೇಳುವ ಮುಖಾಂತರ ಏನು ಹೇಳಿ ಹೊರಟಿದೆ ಅನ್ನುವಂಥದ್ದು ಸಹಜವಾಗಿ ಕಾಡುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಅಧಿಕೃತ ಅಲ್ಲ, ಮೌಖಿಕವಾಗಿ ಸೂಚನೆಯನ್ನು ಕೊಡಲಾಗಿರುವಂಥದ್ದು, ವಾಟ್ಸಪ್ ಮುಖಾಂತರ ಈ ರೀತಿಯಾಗಿ ಬದಲಾವಣೆ ಮಾಡಬೇಕು ವಾಕ್ಯವನ್ನು ಅನ್ನುವಂಥ ಸೂಚನೆಗಳು ಹೋಗಿರುವಂಥದ್ದು. ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತು ಯಾವಾಗಿಂದ ಈ ಸೂಚನೆ ಬಂದಿರುವಂಥದ್ದು, ಎಷ್ಟು ವಸತಿ ಶಾಲೆಗಳಲ್ಲಿ ಈಗ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ ಅಂತ? ಪೃಥ್ವಿರಾಜ್, ರಾಜ್ಯದ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಘೋಷ ವಾಕ್ಯವನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷಗಳು ಕೂಡ ಇದನ್ನು ಸಂಬಂಧಪಟ್ಟಂಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು. ಅದೇ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಕೆಲವೊಂದು ರಾಜ್ಯ ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆಗಳು ಕೂಡ ಘೋಷವಾಕ್ಯ ಬದಲಾವಣೆ ಮಾಡಿದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಅದರಲ್ಲೂ ಕುರುಗೋಡು ತಾಲೂಕಿನ ಮುಷ್ಟುಗತ್ತಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೂಡ ಘೋಷವಾಕ್ಯವನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಮೊದಲು ಜ್ಞಾನ ದೇವುಗಳ ಇದು ಕೈ ಮುಗಿದು ಒಳಗಡೆ ಬಂದಿರತಕ್ಕಂಥ ಘೋಷವಾಕ್ಯವನ್ನ ಈಗ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಜ್ಞಾನ ದೇವುಗಳ ಇದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಈಗಾಗಲೇ ಒಂದು ಘೋಷವಾಕ್ಯವನ್ನ ಕೂಡ ಬದಲಾವಣೆ ಮಾಡಿ ಈಗಾಗಲೇ ಪ್ರವೇಶ ದ್ವಾರಕ್ಕೆ, ಅಂದ್ರೆ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ದ್ವಾರಕ್ಕೆ ಇದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಸಾಕಷ್ಟು ಇದನ್ನ ರಾಜ್ಯದ ಮೇಲಧಿಕಾರಿಗಳು, ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಮೇಲಧಿಕಾರಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ವಸತಿ ಶಾಲೆಯ ಪ್ರಾಂಶುಪಾಲರಿಗೆ ಒಂದು ಮೌಖಿಕ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದು ವಾಟ್ಸಪ್ ಅಲ್ಲಿ ಒಂದು ಮೌಖಿಕ ಆದೇಶವನ್ನು ಕೂಡ ಬಂದಿರ್ತಕ್ಕಂಥದ್ದು. ಹಂಗಾಗಿ ಮೇಲಧಿಕಾರಿಗಳ ಆದೇಶವನ್ನ ನಾವು ಪಾಲನೆ ಮಾಡಿದೀವಿ ಅನ್ನೋ ಮಾಹಿತಿಯನ್ನ ಇಲ್ಲಿನ ವಸತಿ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು ಕೂಡ ಕೊಡ್ತಕ್ಕಂಥದ್ದು. ಆದ್ರೆ ಇದು ಈಗ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸರ್ಕಾರ, ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆ ವಿವಾದದ ಮೇಲೆ ವಿವಾದ ಕೂಡ ಮೈ ಮೇಲೆ ಎಳ್ಕೊಳ್ಳೋದ್ರಲ್ಲಿ ಗೊತ್ತಾಗ್ತಾ ಇದೆ. ಪ್ರಶ್ನಿಸಿ ಅನ್ನುವಂಥದ್ದು ಬದಲಾವಣೆ ಮಾಡ್ತಾ ಇದಾರಲ್ಲ, ಯಾವ ಕಾರಣಕ್ಕೆ ಅನ್ಬಿಟ್ಟಾದ್ರೂ ಯಾರಾದ್ರೂ ಅಧಿಕಾರಿಗಳು ಕೇಳಿದ್ರಂತ, ಅವರಾದ್ರೂ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ರಂತ ಮೇಲಧಿಕಾರಿಗಳನ್ನ ಯಾಕೆ ಸರ್ ಬದಲಾವಣೆ? ಅಟ್ಲೀಸ್ಟ್ ಏನಾದ್ರೂ ರೀಸನ್ ಯಾರಾದ್ರೂ ಕೇಳಿದಂತ ಸಂದರ್ಭದಲ್ಲಿ ಅಂತ. ಮೊರಾರ್ಜಿ ವಸತಿ ಶಾಲೆ ಇರ್ತಕ್ಕಂಥ ಪ್ರಾಂಶುಪಾಲರು ಮತ್ತು ಶಿಕ್ಷಕರಿದ್ದಾರೆ, ಇವರು ಒಂದು ರೀತಿಯ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮೇಲಧಿಕಾರಿಗಳಿಗೆ ವ್ಯಕ್ತಪಡಿಸಿಲ್ಲ. ಆದ್ರೆ ಮೇಲಧಿಕಾರಿಗಳ ಮೌಖಿಕ ಆದೇಶವನ್ನ ಪಾಲನೆಯಷ್ಟೇ ಮಾಡಿದ್ದೇವೆ. ಆದ್ರೆ ಇದಕ್ಕೆ ಯಾರು ಕೂಡ ಸಹಮತ ಕೂಡ ವ್ಯಕ್ತಪಡಿಸಿಲ್ಲ. ಅದ್ರ ಜೊತೆಗೆ ಶಿಕ್ಷಕರಲ್ಲಿ ಕೂಡ ಈ ಒಂದು ಘೋಷವಾಕ್ಯ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಸಾಕಷ್ಟು ವಿರೋಧ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಮೇಲಧಿಕಾರಿಗಳ ಹೇಳಿದ್ದನ್ನೇ ಪಾಲನೆ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಕೆಳ ಹಂತದ ಅಧಿಕಾರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮೇಲಧಿಕಾರಿಗಳ ಸೂಚನೆಯನ್ನ ಪಾಲನೆ ಮಾಡಿದ್ವಿ ಅನ್ನೋ ಮಾಹಿತಿಯನ್ನ ಕೂಡ ಇಲ್ಲಿನ ವಸತಿ ಶಾಲೆಯ ಶಿಕ್ಷಕರು ಕೂಡ ಕೊಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮೇಲಧಿಕಾರಿಗಳಿಗೆ, ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಮೇಲಧಿಕಾರಿ, ಇಲ್ಲಿ ಯಾರು ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿ ನೋಡೋಣ. ಇವತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು
ಯಾವ ರೀತಿಯಾಗಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ, ಒಂದು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.